ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಕೆಪಿಸಿಸಿ ಮಾಜಿ ಅಧ್ಯಕ್ಷರು, ಮಾಜಿ ಸಂಸದರಾದ ದಿವಂಗತ ವಿ. ಕೃಷ್ಣರಾವ್ ಅವರ 99ನೇ ಜನ್ಮದಿನದ ಅಂಗವಾಗಿ ಗೌರಿಬಿದನೂರು ನಗರದ ಡಾಕ್ಟರ್ ಎಚ್. ಎನ್. ಕಲಾಭವನದಲ್ಲಿ ಸಂಗೀತ ವಿದ್ವಾನ್, ದಾಸಸಾಹಿತ್ಯದ ಪಿತಾಮಹ ಡಾಕ್ಟರ್ ಶ್ರೀ ವಿದ್ಯಾಭೂಷಣ ಮತ್ತು ಅವರ ತಂಡದ ವತಿಯಿಂದ ಸ್ವರ ಮಾಧುರ್ಯ ಸಂಗೀತ ಕಚೇರಿಯನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಮಾಜಿ ಶಾಸಕಿ ಎನ್. ಜ್ಯೋತಿ ರೆಡ್ಡಿ, ಶ್ರೀ ಕೃಷ್ಣರಾವ್ ಅಭಿಮಾನಿ ಬಳಗದ ಅಧ್ಯಕ್ಷ ಜಿ. ಕೆ. ರಮೇಶ್, ವಾಣಿಜ್ಯೋದ್ಯಮಿ ಬಿ. ಆರ್. ಶ್ರೀನಿವಾಸ ಮೂರ್ತಿ, ಡಾಕ್ಟರ್ ಎಚ್. ಎಸ್. ಶಶಿಧರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ. ಆರ್. ನರಸಿಂಹಮೂರ್ತಿ ಹಾಗೂ ಇನ್ನಿತರರು ಉದ್ಘಾಟನೆಯನ್ನು ನೆರವೇರಿಸಿದರು. ಸಮಾರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಮಾನಸ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಎಚ್. ಎಸ್. ಶಶಿಧರ್ ಅವರು ಮಾತನಾಡುತ್ತಾ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ದೆಹಲಿಯವರೆಗೂ ಎಮ್ಮರವಾಗಿ ಬೆಳೆದಿದ್ದ ಕೃಷ್ಣರಾವ್ ಅವರ ಬದುಕು ನಮ್ಮೆಲ್ಲರಿಗೂ ಆದರ್ಶ. ಸರಳ ಸಜ್ಜನ ರಾಜಕಾರಣಿ ಎಂದು ಕರೆಸಿಕೊಳ್ಳುತ್ತಿದ್ದ ದಿವಂಗತ ವಿ. ಕೃಷ್ಣರಾವ್ ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿದ್ದರು. ಅವರ ರಾಜಕೀಯ ನೆರಳಿನಲ್ಲಿ ಬೆಳೆದ ಹಲವಾರು ಮಂದಿ ಕೇಂದ್ರ ಮಂತ್ರಿಗಳಾಗಿ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಹಲವು ಮಂದಿ ಹಲವು ಹುದ್ದೆಗಳನ್ನು ಗುರುತಿಸಿಕೊಂಡಿದ್ದಾರೆ. ಮುಂದಿನ ವರ್ಷ ರಾಯರಿಗೆ 100 ವರ್ಷ ಪೂರ್ಣವಾಗಲಿದ್ದು, 100ನೇ ವರ್ಷ ಹುಟ್ಟುಹಬ್ಬವನ್ನು ನಾವುಗಳೆಲ್ಲರೂ ಸೇರಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕು ಮತ್ತು ಅವರ ಹೆಸರಿನಲ್ಲಿ ರಸ್ತೆಗೆ ಅಥವಾ ವೃತ್ತಕ್ಕೆ ನಾಮಕರಣ ಮಾಡಿ ಅವರಿಗೆ ಗೌರವ ಸೂಚಿಸುವ ಕೆಲಸ ಮಾಡಬೇಕು ಎಂದು ಹೇಳಿದರು. ನಂತರ ಸಂಗೀತ ಸರಸ್ವತಿ ಶ್ರೀ ವಿದ್ಯಾಭೂಷಣರಿಂದ ಸುಮಾರು 2 ಗಂಟೆಗಳ ನಿರಂತರ ಸಂಗೀತ ರಸದೌತಣವನ್ನು ಉಣ್ಣಬಡಿಸಿ ಸಂಗೀತ ಪ್ರೇಮಿಗಳ ಮನಸೂರೆಗೊಂಡರು. ಸಮಾರಂಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವ ರೆಡ್ಡಿ, ಬಿ. ಜಿ. ವೇಣುಗೋಪಾಲ್ ರೆಡ್ಡಿ, ಎಸ್. ರಮೇಶ್, ಇಸ್ತೂರಿ ಸತೀಶ್, ಎಸ್. ನವೀನ್, ರಮೇಶ್ ರಾವ್, ರಾಘವೇಂದ್ರ ಹನುಮಾನ್, ವಿ. ರಮೇಶ್, ಮಾರ್ಕೆಟ್ ಮೋಹನ್, ಹನುಮೇಗೌಡ, ಪೋತೇನಹಳ್ಳಿ ರಾಮಣ್ಣ, ನವೀನ್ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವೈಯಕ್ತಿಕವಾದ ಮಟ್ಟಕ್ಕೆ ಹೇಳಬೇಕು ಅಂತಂದ್ರೆ ನನಗಂತೂ ರೋಮಾಂಚನವಾಗ್ತಾ ಇರೋ ದಿನ ಏನು ಅಂದ್ರೆ, ಇಬ್ಬರು ಅತ್ಯಂತ ನನ್ನ ಜೀವನದಲ್ಲಿ ಪ್ರಭಾವ ಬೀರಿರೋ ವ್ಯಕ್ತಿಗಳು ಡಾಕ್ಟರ್ ಎಚ್. ನರಸಿಂಹಯ್ಯನವರು, ವಿ. ಕೃಷ್ಣರಾವ್. ಎಚ್. ನರಸಿಂಹಯ್ಯನವರ ಒಂದು ಕಲಾಮಂದಿರದಲ್ಲಿ ಕೃಷ್ಣರಾಯರ ಒಂದು 99ನೇ ಒಂದು ಜನ್ಮ ದಿನಾಚರಣೆಯನ್ನು ಒಂದು ಆಚರಿಸುವಂಥದ್ದು ಅಂದರೆ ಅದಕ್ಕಿಂತ ಅದ್ಭುತ ಸಂಯೋಗ ಇನ್ಯಾವುದೂ ಇಲ್ಲ ನನ್ನ ಜೀವನದ ಮಟ್ಟಿಗೆ. ಯಾಕೆಂತಂದ್ರೆ ಇಬ್ಬರನ್ನು ನೋಡ್ಕೊಂಡು ಬೆಳೆದವರು. ನಾವು ಒಂದು ಚಿಕ್ಕ ಹುಡುಗರಾಗಿದ್ದಾಗಲಿಂದ ಇಬ್ಬರನ್ನು ನೋಡ್ಕೊಂಡು ಬೆಳೆದವರು. ಸಾರ್ವಜನಿಕ ಜೀವನದಲ್ಲಿ ಹೇಗೆ ನಡಿಬೇಕು, ಹೇಗೆ ವ್ಯವಹರಿಸಬೇಕು, ಎಷ್ಟು ತಾಳ್ಮೆಯಿಂದ ಇರಬೇಕು, ಎಷ್ಟು ನಮ್ಮ ಒಂದು ಸಂಯಮ ನಮ್ಮನ್ನು ಮುಂದಕ್ಕೆ ಮೇಲಕ್ಕೆ ಎತ್ಕೊಂಡು ಹೋಗುತ್ತೆ ಅಂತ, ಎಷ್ಟು ಜನಗಳ ಜೊತೆ ಕರೆತು ನಡೀಬೇಕು ಅಂತ ಇಬ್ಬರು ಮಹನೀಯರು ತೋರಿಸಿದವ್ರದ್ದು. ಅವರಿಬ್ಬರ ಹೆಸರು ಇಲ್ಲಿರೋದ್ರಿಂದ ನಾನು ಇವತ್ತು ನಿಜವಾಗ್ಲೂ ಬಹಳ ರೋಮಾಂಚಿತನಾಗಿದ್ದೇನೆ. ಕೃಷ್ಣರಾಯರ ಬಗ್ಗೆ ಬೆಳಗ್ಗೆನೋ ಅವ್ರ ಊರಿಗೆ ಹೋಗಿದ್ದಾಗ 2 ಮಾತಾಡಬೇಕು ಅಂದ್ರು. 2 ಮಾತಿನಲ್ಲಿ ಮುಗಿಸುವಂತಹ ವ್ಯಕ್ತಿತ್ವ ನಮ್ಮ ಕೃಷ್ಣರಾಯರದಲ್ಲ ಅಂತಾನೆ ಹೇಳಿದೆ. ಅದು ಒಂದು ಇಡೀ ದಿನ ಹೇಳುವಂಥದ್ದು, ಒಂದು ಇಡೀ ದಿನದ ಮಾತಿಗೂ ಮೀರುವಂಥದ್ದು. ಇಲ್ಲಿರೋ ಪ್ರತಿಯೊಬ್ಬ ಯಾರ್ಯಾರು ಇಲ್ಲಿ ನಾಗರಿಕರಿದ್ದಾರೆ, ಗೌರಿಬಿದನೂರಿನ ಜನಗಳಿದ್ದಾರೆ, ವಾಣಿಜ್ಯೋದ್ಯಮಿಗಳಿದ್ದಾರೆ, ರಾಜಕೀಯಸ್ಥರಿದ್ದಾರೆ, ಜನಸಾಮಾನ್ಯರಿದ್ದಾರೆ, ಎಲ್ಲರಿಗೂ ಅವ್ರ ಜೊತೆ ಯಾರ್ಯಾರು ಅವರ ನಿಕಟ ಸಂಪರ್ಕಕ್ಕೆ ಬಂದವ್ರಿಗೆಲ್ಲ ಒಂದು ಅಳಿಸಲಾಗದ, ಮರೆಯಲಾಗದ ಒಂದು ನೆನಪು ಅವ್ರ ಜೊತೆ ಇದ್ದೇ ಇರ್ತದೆ. ಇಲ್ಲಿ ಒಬ್ಬೊಬ್ಬರನ್ನ ಕೇಳಿದ್ರೆ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಕೆಲವು ಘಟನೆಗಳು ಹೇಳುವಂತ ಘಟನೆಗಳು 1000 ಇದೆ. ಅವರು ಸಾಮಾನ್ಯ ಇದರಿಂದ ಶುರು ಮಾಡಿದ್ದ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಿಂದ ಶುರು ಮಾಡಿದ ಅವರೊಂದು ರಾಜಕೀಯ ಜೀವನ ನಕ್ಲಹಳ್ಳಿಯಿಂದ ಶುರು ಮಾಡಿದ್ದು, ನಂತರ ಹಂತ ಹಂತವಾಗಿ ಮೇಲೆ ಎತ್ಕೊಂಡು ತಾಲೂಕ್ ಪಂಚಾಯಿತಿ ಅಧ್ಯಕ್ಷಗಿರಿ ಇರ್ಬೋದು, PLD ಬ್ಯಾಂಕ್ದು ಒಂದು ಅಧ್ಯಕ್ಷಗಿರಿ ಇರಬಹುದು. ಅದಾದ ನಂತರ ಕ್ರಮೇಣ ಒಂದು MLA ಸ್ಥಾನಕ್ಕೆ ಗೌರಿಬಿದನೂರಿನಲ್ಲಿ ಚುನಾಯಿತರಾಗಿ, ಆನಂತರ ಈ ಭಾಗದ MP ಗಳಾಗಿ, ಲೋಕಸಭಾ ಸದಸ್ಯರಾಗಿ, ತದನಂತರ KPCC ಅಧ್ಯಕ್ಷರಾಗಿ, ಈ ತರದೊಂದು ಮಟ್ಟದಿಂದ ಆ ಒಂದು ಅತ್ಯುನ್ನತ ಒಂದು ರಾಜಕೀಯದ ಜೀವನವನ್ನು ನೋಡಿರೋ ಏಕೈಕ ರಾಜಕೀಯ ನಾಯಕ ನಮ್ಮ ಗೌರಿಬಿದನೂರಿನ ಮಟ್ಟಕ್ಕೆ ಹೇಳಬೇಕು ಅಂತಂದ್ರೆ ಅದು ವಿ. ಕೃಷ್ಣರಾಯರದು. ಇವತ್ತು ಇನ್ನು 1 ವರ್ಷಕ್ಕೆ ಕರೆಕ್ಟಾಗಿ ಅವ್ರದ್ದು ಶತಮಾನೋತ್ಸವ ಸಮಾರಂಭ ಇರ್ತದೆ, ಜನ್ಮದಿನೋತ್ಸವದ್ದು. ಇಲ್ಲಿ ನಾನು ಇಲ್ಲಿರೋ ಪ್ರತಿಯೊಬ್ಬ ನಾಗರಿಕರಲ್ಲಿ, ರಾಜಕೀಯ ಮುಖಂಡರಲ್ಲಿ, ಪ್ರತಿಯೊಬ್ಬರಲ್ಲೂ ನಾನು ಕೇಳ್ತಿರೋದೇನು ಅಂತಂದ್ರೆ, ಮುಂದಿನ 100ನೇ ವರ್ಷದ ಅವರ ಒಂದು ಶತಮಾನೋತ್ಸವ ಏನು ಆಚರಣೆ ಅತ್ಯಂತ
ನೆನಪಿನಲ್ಲಿ ಉಳಿಯೋಂಗೆ ಒಂದು ವಿಜೃಂಭಣೆಯಿಂದ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡೋಣ. ಅದಕ್ಕೆ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ನಾನು ಇಲ್ಲಿ ಇಡೀ ಕೃಷ್ಣರಾಯರ ಒಂದು ಕುಟುಂಬದ ಪರವಾಗಿ ಮತ್ತು ಅವರ ಅಭಿಮಾನಿಗಳ ಪರವಾಗಿ ನಿಮ್ಮೆಲ್ಲರಲ್ಲಿ ನಾನು ವಿನಮ್ರವಾಗಿ ಬೇಡ್ಕೊಳ್ತಾ ಇದ್ದೀನಿ.